ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಕಿರಣ್ ಗೌಡ ಫ್ರಮ್ ಮೋಟೋ ವರ್ಲ್ಡ್ ಕನ್ನಡ. ನಾನಿವತ್ತು ಮತ್ತೊಮ್ಮೆ ಸುಂಕುತ್ಕಟ್ಟೆಲಿರುವಂತಹ ಓಂ ಸಾಯಿ ಕಾರ್ಸ್ಗೆ ಬಂದಿದ್ದೀನಿ. ಲೊಕೇಶನ್ ಬಂದು ಸುಂಕುತ್ಕಟ್ಟೆಲಿದೆ. ಸುಂಕುತ್ಕಟ್ಟೆ ಮಾಗಡಿ ರೋಡ್ ಸುಂಕುತ್ಕಟ್ಟೆಯಿಂದ ಸ್ವಲ್ಪ ಹಿಂದೆ ಇದು ಲೊಕೇಶನ್ನು. ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಯೂಶ್ವಲಿ ನೀವು ಕನ್ಫ್ಯೂಸ್ ಆಗ್ತಿರ್ತೀರಾ, ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಹೇಳಿ ನೂರಾರು ಜನ ಕಮೆಂಟ್ ಮಾಡ್ತಿರ್ತೀರಾ. ಎಲ್ಲರಿಗೂ ನಾವು ರಿಪ್ಲೈ ಮಾಡೋಕ್ಕಾಗಲ್ಲ, ಆದಷ್ಟು ರಿಪ್ಲೈ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ನಾವು ವೀಡಿಯೋದಲ್ಲಿ ಕೂಡ ಡಿಸ್ಪ್ಲೇ ಮಾಡ್ತಿರ್ತೀನಿ. ಬಟ್ ನಾನು ಹೇಳಿದೆ ಇದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ವೀಡಿಯೋದಲ್ಲಿ ಕೂಡ ಡಿಸ್ಪ್ಲೇ ಮಾಡ್ತಿರ್ತೀನಿ. ಸೊ ವಿಡಿಯೋ ನೋಡಿಕೊಂಡು ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ, ಹಾಗೂ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಎಸ್, ಇವತ್ತು ನಮ್ಮ ಜೊತೆಗೆ ಓಂ ಸಾಯಿ ಕಾರ್ಸ್ನ ಓನರ್ ಆಗಿರುವಂಥ ಹರೀಶ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸಿ ಪ್ರತಿಯೊಂದು ಕಾರ್ ಡೀಟೇಲ್ಸ್ ತೊಗೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಹಾಗೂ ವೆಲ್ಕಮ್ ಟು ಅವರ್ ಚಾನಲ್ ಸರ್. ಥ್ಯಾಂಕ್ ಯು ಸರ್. ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಯಾವ ಥರ ಇತ್ತು ಸರ್? ಚೆನ್ನಾಗಿತ್ತಲ್ವಾ? ಇವತ್ತು ನೋಡ್ಬೋದು ನೀವು ಆಲ್ಮೋಸ್ಟ್ ಎಲ್ಲ ಥರನಾದ ಕಾರ್ಸ್ಗಳು ಅವೈಲೇಬಲ್ ಇದೆ ಇವತ್ತು. ಸೊ ಎಲ್ಲ ಕಾರ್ನ ಡೀಟೇಲ್ಸ್ ಕೊಡ್ತಾರೆ ಹರೀಶ್ ಸರ್. ಅದಕ್ಕಿಂತ ಮುಂಚೆ ಸರ್, ಇವತ್ತು ನಮ್ಮ ವಿಡಿಯೋದಲ್ಲಿ ಯಾವ ಪ್ರೈಸ್ ರೇಂಜಿಂದ ತೋರಿಸ್ತಿದ್ದೀರಾ ಸರ್ ವಿಡಿಯೋದಲ್ಲಿ? ನಿಮಗೆ 1 ಲ್ಯಾಕಿಂದನೂ ಇದೆ, 1 ಲ್ಯಾಕಿಂದನೂ ಇದೆ, 15 ಲ್ಯಾಕ್ವರೆಗೂ ಇದೆ. 15 ಲ್ಯಾಕ್ವರೆಗೂ ಇದೆ. ಸೊ 1 ಲಕ್ಷದಿಂದ 15 ಲಕ್ಷದವರೆಗೂ ಕಾರ್ಗಳು ಅವೈಲೇಬಲ್ ಇದೆ ಇವತ್ತಿನ ವಿಡಿಯೋದಲ್ಲಿ. ಆ್ಯಂಡ್ ಏನಾದರೂ ಆಫರ್ಸ್ ಕೊಡ್ತೀರಾ ಸರ್ ನಮ್ಮ ಒಂದು ಪರ್ಟಿಕ್ಯುಲರ್ಲಿ ನಮ್ಮ ಚಾನಲ್ಗೆ ಅಂತ ಹೇಳಿ? ನಿಮ್ಮ ಚಾನಲ್ಗೆ ಅಂದರೆ ನಾನು ಅದೇ ಟ್ರಾನ್ಸ್ಫರ್ ಫ್ರೀ ಮಾಡಿಕೊಡ್ತೀನಿ. RC ಟ್ರಾನ್ಸ್ಫರ್ ಫ್ರೀ ಮಾಡಿಕೊಡ್ತಾರೆ. ಎಸ್, ಇವತ್ತಿನ ಆಫರ್ ಬಂದು ಈ ವಿಡಿಯೋದಲ್ಲಿ RC ಟ್ರಾನ್ಸ್ಫರ್ ಫ್ರೀ ಮಾಡಿಕೊಡ್ತಾರೆ ನೀವು ಯಾವುದೋ ಒಂದು ಗಾಡಿ ತೊಗೊಳ್ತು ಅಂತ ಹೇಳಿದ್ರು. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಸರ್ ನಮ್ಮ ವ್ಯೂವರ್ಸ್ಗೆ, ಸರ್ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ ಅಲ್ವಾ ಇಲ್ಲಿ? ಲಾಸ್ಟ್ ವಿಡಿಯೋದಲ್ಲಿ ಮೇಲೆ ವೆಹಿಕಲ್ಸ್ಗೆ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಓಕೆ ಸರ್, ಹಾಗಾದರೆ ಶುರು ಮಾಡೋಣ. ಖಂಡಿತ. ಮೊದಲನೇ ಕಾರ್ ಯಾವುದು ಸರ್? ಝೆನ್. ಸೊ ನಮ್ಮ ಮುಂದೆ ಒಂದು ಝೆನ್ ನೋಡ್ತಿದ್ದೀವಿ, ವೈಟ್ ಕಲರ್ ಝೆನ್ನು. ಸರ್ ಇದರ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಬಂದ್ಬಿಟ್ಟು 2004 ಮಾಡಲ್. 2004 ಮಾಡಲ್, ಸೆಕೆಂಡ್ ಓನರ್. ಓಕೆ. ಇದು ಪ್ರೈಸಿಂಗ್ ಕೋಟಿಂಗ್ ಬಂದ್ಬಿಟ್ಟು 1,30,000 ಸ್ಲೈಟ್ಲಿ ನೆಗೋಷಿಯಬಲ್. 1,30,000 ಹೇಳ್ತಿದ್ದೀರಾ, ಸ್ಲೈಟ್ಲಿ ನೆಗೋಷಿಯಬಲ್. ಹೌದು. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ ಸರ್. ಗಾಡಿ ಚೆನ್ನಾಗಿದೆ. ಸರ್ ಇನ್ಶೂರೆನ್ಸ್ ಎಲ್ಲ ಹೇಗೆ ಸರ್? ಇದು ರನ್ನಿಂಗ್ ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇರುತ್ತೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇರುತ್ತೆ ಎಲ್ಲ ಗಾಡಿದು. ಹೌದು. ಆ್ಯಂಡ್ ನೆಗೋಷಿಯಬಲ್ ಅಂತ ಎಲ್ಲ ಗಾಡಿಗೂ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ, ಬಿಕಾಸ್ ಎಲ್ಲ ಗಾಡಿಗೂ ಇಲ್ಲಿ ನೆಗೋಷಿಯಬಲ್ಲೇ ಮಾಡಿಕೊಡ್ತಾರೆ. ಸರ್ ಇದು ಯಾವ ಮಾಡಲ್ ಅಂತ ಹೇಳಿದ್ರೆ? 2004 ಮಾಡಲ್. ಸೊ FC ಆಗಿದೆ ಸರ್ ಇದು? FC ರನ್ನಿಂಗ್ ಇದೆ. FC ರನ್ನಿಂಗ್ ಇದೆ. ಓಕೆ ಸರ್, ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್ ಇಂಟೀರಿಯರ್? ಸರ್ ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಟಾಪ್ ಎಂಡ್ ಆವಾಗಿನ ಇದರಲ್ಲಿ, ಆವಾಗಿನ ಮಾಡಲಲ್ಲಿ ಇದು ಟಾಪ್ ಎಂಡ್. ಹೌದು. ನೋಡ್ಬೋದು, ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸರ್ ಇದು 1,30,000 ನೆಗೋಷಿಯಬಲ್ ಅಲ್ವಾ? ಹೌದು. ಸರ್ ಇದು ಎಷ್ಟು ಕೊಡ್ಬೋದು ಸರ್ ಮೈಲೇಜ್? ಇದು ಸರ್ ಅಪ್ರಾಕ್ಸಿಮೇಟ್ 15 to 16 ಬರುತ್ತೆ. CT 15 to 16 ಬರುತ್ತೆ. ದಿಸ್ ಇಸ್ ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್. ಮುಂದಿನ ಗಾಡಿ ಯಾವುದು ಸರ್? ನೆಕ್ಸ್ಟು ಆಲ್ಟೋ ಇದೆ. ಆಲ್ಟೋ ನೋಡ್ತಿದ್ದೀರಾ? ಹೌದಾ. ಇದು 2003 ಮಾಡಲ್. ಇದು 2003 ಮಾಡಲ್. ಸರ್ ಇದು ಕಂಪ್ನಿ ಪೇಂಟೆಡ್ ವೆಹಿಕಲ್, ರೀಪೇಂಟ್? ಕಂಪ್ನಿ. ಸೊ ಕಂಪ್ನಿ ಪೇಂಟೆಡ್ ವೆಹಿಕಲ್ ಇದು. ನೋಡ್ಬೋದು, ಕಲರ್ ತುಂಬ ಚೆನ್ನಾಗಿದೆ. ಸರ್ 2006 ಮಾಡಲ್ ಆಲ್ಟೋ ಇದು. ಹೌದು. ಸ್ಟ್ಯಾಂಡರ್ಡ್ ಬರುತ್ತೆ ಇದು. ಸ್ಟ್ಯಾಂಡರ್ಡ್. ಓಕೆ ಸರ್. LXi ನೋಡ್ಬೋದು, ಇದು ವೇರಿಯಂಟು. ಸರ್ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಇದರಲ್ಲಿ ಸ್ಟ್ಯಾಂಡರ್ಡಲ್ಲಿ ಬಂದು ನಿಮಗೆ ಬರೀ AC ಮಾತ್ರ ಬರುತ್ತೆ. AC ಮಾತ್ರ ಬರುತ್ತೆ. ಪವರ್ ವಿಂಡೋ ಆಗಲಿ, ಪವರ್ ಅವೆಲ್ಲ ಬರಲ್ಲ. ಸ್ಟೇರಿಂಗ್ ಯಾವುದು ಬರಲ್ಲ ಇದರಲ್ಲಿ. ಸ್ಟಾರ್ಟಿಂಗಲ್ಲಿ ಒಳ್ಳೆ ವೆಹಿಕಲ್ ಇದು. ಸ್ಟಾರ್ಟರ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಆಲ್ಟೋ. ಆ್ಯಂಡ್ ನಿಮ್ಮ ಬಜೆಟ್ ಕೂಡ ಕಮ್ಮಿ ಇತ್ತು ಅಂತ ಹೇಳಿದ್ರೆ, ನಿಮ್ಮ ಪ್ರೈಸ್ ರೇಂಜಲ್ಲಿ ಸಿಗುವಂಥ ಗಾಡಿ ಅಂತ ಹೇಳಿದ್ರೆ ಆಲ್ಟೋ ಅಂತ ಹೇಳ್ಬೋದು. ಹೌದು. ನೆಕ್ಸ್ಟ್ ಗಾಡಿ ಯಾವುದು ಸರ್? ಸರಿ, ಅದು ನೆಕ್ಸ್ಟ್ ಪ್ರೈಸ್ ಕೇಳೋದು ಮರ್ತದೆ. ಅದು ಪ್ರೈಸ್ ಬಂದ್ಬಿಟ್ಟು ಅದನ್ನು 1,35,000 ಸ್ಲೈಟ್ಲಿ ನೆಗೋಷಿಯಬಲ್. 1,35,000 ಸ್ಲೈಟ್ಲಿ ನೆಗೋಷಿಯಬಲ್. ಗಾಡಿಯ ಬಾಡಿ ಲೈನ್ ಎಲ್ಲ ನೋಡ್ಕೊಬೋದು ನೀವು. ತುಂಬ ನೀಟಾಗಿ ಮೇಂಟೈನ್ ಆಗಿದೆ ಗಾಡಿ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ ನೋಡ್ಬೋದು. ಅದನ್ನು ಬಿಟ್ಟರೆ ಮೇಜರ್ ಡೆಂಟ್ ಅಂತ ಆಕ್ಸಿಡೆಂಟ್ ಆಗಿರೋ ವೆಹಿಕಲ್ ಅಂತ ಕಾಣ್ತಿಲ್ಲ. ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನೆಕ್ಸ್ಟ್ ಗಾಡಿ ಯಾವುದು ಸರ್? ಇದು ಬಂದು ಝೆನ್ ಎಸ್ಟಿಲೋ. ಇದು ಝೆನ್ ಎಸ್ಟಿಲೋ. ಓಕೆ ಸರ್. ಟಾಪ್ ಎಂಡ್ ವೆಹಿಕಲ್. ಯಾವ ಮಾಡಲ್ ಸರ್ ಇದು? 2009 ಮಾಡಲ್ ಝೆನ್ ಎಸ್ಟಿಲೋ ನೋಡ್ತಿದ್ದೀರಾ? ಸರ್ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಇದು ಟಾಪ್ ಎಂಡ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಇದು ಟಾಪ್ ಎಂಡ್ ವೆಹಿಕಲ್. ಇದು ನೋಡ್ಬೋದು, ಗಾಡಿಯ ಇಂಟೀರಿಯರ್ ಆಗಿರ್ಬೋದು, ಸೀಟ್ ಕವರ್ಸ್ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಆಗಿದೆ. ಸರ್ ಇದರಲ್ಲಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತಲ್ವಾ ಇದರಲ್ಲಿ? ಹೌದು. ಓಕೆ ಸರ್. ಇದು ಪೆಟ್ರೋಲಾ ಡೀಸೆಲಾ ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್. ಸರ್ ಓನರ್ ಪಾಯಿಂಟ್ ಆಫ್ ವ್ಯೂ? ಸೆಕೆಂಡ್ ಓನರ್ ವೆಹಿಕಲ್ ಇದು. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? ಸರ್ ಇದು 2,10,000 ನೆಗೋಷಿಯಬಲ್. 2,10,000 ನೆಗೋಷಿಯಬಲ್. ಸೊ ಗಾಡಿಯ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಕೊಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಆ್ಯಂಡ್ ಮ್ಯಾಗ್ ಇದೆ ಅಲ್ವಾ ಸರ್? ಮ್ಯಾಗ್ ಇಲ್ಲ, ಅದು
ಮ್ಯಾಗಿಲ್ವಾ ಅದು? ಮ್ಯಾಗಿಲ್ಲ ಅಲಾಯ್ ಇಲ್ಲ. ಓಕೆ, ಅಲಾಯ್ ವೀಲ್ಸ್. ಮುಂದಿನ ಗಾಡಿ ನೋಡ್ಬೋದು, ಸ್ವಿಫ್ಟ್ ನೋಡ್ತಿದ್ವಿ. ಇದು ಪೆಟ್ರೋಲ್, ಇದು ಪೆಟ್ರೋಲ್ 2008 ಮಾಡಲ್, 2008 ಮಾಡಲ್ ಸ್ವಿಫ್ಟು. ಸರ್ LXi ಯಾವುದು ಸರ್ ಇದು? ಸರ್ ಎಲ್ಲ ಇದು VXi. ಓಕೆ, VXi ವೇರಿಯಂಟು. ಸರ್ ಇದರಲ್ಲಿ ಏನೇನು ಫೀಚರ್ಸ್ ಬರ್ತದೆ ಸರ್? ಸರ್ ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಇದು ಇದರಲ್ಲೂ ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಮಿಡ್ ವೇರಿಯಂಟ್ ಇದು. ಸರ್ ಇದು ಎಷ್ಟು ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್ ಇದು? 85,000 ಕಿಲೋಮೀಟರ್. ಸರ್ ಇನ್ಶೂರೆನ್ಸ್ ಎಲ್ಲ ಹೇಗೆ ಇದು? ರನ್ನಿಂಗ್ ಇದೆ ಇನ್ಶೂರೆನ್ಸ್ ಎಲ್ಲ. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? ಸರ್ ಇದು 270 ನೆಗೋಷಿಯಬಲ್. 270 ನೆಗೋಷಿಯಬಲ್. ಫಸ್ಟ್ ಓನರ್? ಥರ್ಡ್ ಓನರ್ ವೆಹಿಕಲ್. ಓಕೆ. ಹಾಗೆ ಆ ಗಾಡಿದು ಕಿಲೋಮೀಟರ್ ಹೇಳ್ಬಿಡಿ ಸರ್. ಯಾವುದು? ಇದು ಎಸ್ಟಿಲೋದು. ಇದು ಎಸ್ಟಿಲೋನು 75,000 ರನ್ ಆಗಿದೆ. 75,000 ರನ್ ಆಗಿದೆ ಎಸ್ಟಿಲೋ ಕೂಡ. ಆ್ಯಂಡ್ ಆ ಎರಡು ಗಾಡಿಗೂ ಕೂಡ ಕಿಲೋಮೀಟರ್ ಮಿಸ್ ಆಗಿತ್ತು. ಸರ್ ಝೆಂದು ಬಂದು ಅದು 90,000 ಓಡಿದೆ. 90,000 ಓಡಿದೆ. ಝೆನ್ನು ನೋಡ್ತಿರ್ಬೋದು. ಆಲ್ಟೋದು ಬಂದ್ಬಿಟ್ಟು ಅದು 90,000 ಓಡಿದೆ. ಅದು ಆಲ್ಟೋ ಕೂಡ 90,000 ಚಿಲ್ಲರೆ ಓಡಿದೆ. ಹೌದು. ಮುಂದಿನ ಗಾಡಿ ಯಾವುದು ಸರ್? ಮುಂದಿನ ಗಾಡಿ ಸ್ವಿಫ್ಟ್ ಡೀಸೆಲ್. ಇದು ಮತ್ತೊಂದು ಸ್ವಿಫ್ಟ್ ನೋಡ್ತಿದ್ದೀವಿ, ಬಟ್ ಡೀಸೆಲ್ ಗಾಡಿ ಇದು. ಹೌದು. 2014-15 ರಿಜಿಸ್ಟ್ರೇಷನ್. 2014 ಮಾಡೆಲ್, 15 ರಿಜಿಸ್ಟ್ರೇಷನ್ ವೆಹಿಕಲ್. VDI ಡೀಸೆಲ್ ವಿತ್ ABS ಬರುತ್ತೆ. ಇದು VDI ವಿತ್ ABS ಆಪ್ಷನಲ್. ಅದು ಓಕೆ. ಸೆಕೆಂಡ್ ಓನರ್ ವೇರಿಯಂಟ್. ಇದು ಸೆಕೆಂಡ್ ಓನರ್ ವೆಹಿಕಲ್ ಇದು. ಸರ್ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಇದು ಮಿಡ್ ವೇರಿಯಂಟ್ ಬರುತ್ತೆ. ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. AC ಏನಂದ್ರೆ ನಿಮ್ಗೆ ಆಪ್ಷನಲ್ ಅಲ್ಲಿ ABS ಬರುತ್ತೆ, ಆಂಟಿ ಬ್ರೇಕಿಂಗ್ ಸಿಸ್ಟಮ್. ಸರ್ ಇದು ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್? ಸರ್ ಇದು 88 ಓಡಿದೆ. 88,000 ಕಿಲೋಮೀಟರ್ ಡ್ರಿವನ್. ಡೀಸೆಲ್ ವೇರಿಯಂಟ್. ಓಕೆ. ಸೆಕೆಂಡ್ ಓನರ್. 5,25,000 ನೆಗೋಷಿಯಬಲ್ ಇದು. ಸೊ ಸ್ವಿಫ್ಟ್ನ ಬೆಲೆ ಬಂದು 5,25,000 ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಎಸ್, ಮುಂದಿನ ಗಾಡಿ ಸ್ಯಾಂಟ್ರೋ ನೋಡ್ಬೋದು. ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ, ಬ್ಲ್ಯಾಕ್ ಕಲರ್ ಸ್ಯಾಂಟ್ರೋ. ಯಾವ ಮಾಡಲ್ ಸರ್ ಇದು? ಸರ್ 2010 GLS. 2010 GLS ಅಂದರೆ ಸರ್ ಟಾಪ್ ಎಂಡ್ ವೆಹಿಕಲ್ ಇದು. ಸರ್ ಪೆಟ್ರೋಲಾ ಡೀಸೆಲ್? ಪೆಟ್ರೋಲ್ ವೆಹಿಕಲ್ ಸ್ಯಾಂಟ್ರೋ. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಇದು? ಇದು ಕಿಲೋಮೀಟರ್ 80,000 ಓಡಿದೆ. 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 86. ಓಕೆ. ಸೊ ಗಾಡಿಯ ಇಂಟೀರಿಯರ್ ಚೆಕ್ ಮಾಡ್ಕೊಬೋದು ನೀವು. ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್ ಎರಡೂ ಕೂಡ ಬರುತ್ತೆ ಇದರಲ್ಲಿ. ಸರ್ ಓನರ್ ಪಾಯಿಂಟ್ ಆಫ್ ವ್ಯೂ ಎಷ್ಟು? ಸೆಕೆಂಡ್ ಓನರ್ ವೆಹಿಕಲ್. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಇದು 265 ನೆಗೋಷಿಯಬಲ್. 2,65,000 ನೆಗೋಷಿಯಬಲ್. ಆ ಗಾಡಿ ಇದೆ ಹೇಳಿಲ್ಲ ಅನ್ಸುತ್ತೆ. ಇದು ಪ್ರೈಸ್ ಹೇಳಿಲ್ಲ. ಹೇಳಿಲ್ಲ. ಇದು Hyundai i10 ನೋಡ್ತಿದ್ದೀವಿ. Hyundai i10 ವೈಟ್ ಕಲರ್, 2015 ಮಾಡಲ್. 2015 ಮಾಡಲ್ ಇದು. ಸರ್ ಓನರು? ಬಟ್ ಇದು ಥರ್ಡ್ ಓನರ್ ಆಗಿದೆ. ಸರ್ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದು ಮ್ಯಾಗ್ನಾ ಮಿಡ್ ವೇರಿಯಂಟ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಇದನ್ನು AC ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್ ಬರುತ್ತೆ. ಹಾಗೂ ಒಂದು ಟಚ್ ಪ್ಯಾನಲ್ ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ. ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. 38,400 ಓಡಿದೆ ಇದು. ಸೊ 38,000 ಓಡಿದೆ ಇದು. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? ಸರ್ ಇದು 390 ನೆಗೋಷಿಯಬಲ್. 3,90,000 ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಸೊ ಈ ಗಾಡಿಯ ಬೆಲೆ ಬಂದು 390 ನೆಗೋಷಿಯಬಲ್, 3,90,000 ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಸರ್ ಇದು i10 ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಇದು? ಸರ್ ನಿಮಗೆ ಇದೂ ಒಂದು 15 to 16 ಬರುತ್ತೆ ಸಿಟಿ. 15 to 16 ಸಿಟಿ ಬರುತ್ತೆ. ಸೊ 18 ಇದು ಬರುತ್ತಲ್ಲ. ಓಕೆ ಸರ್. ಮುಂದಿನ ಗಾಡಿ ಬಂದು ಇಕೋ ನೋಡ್ತಿದ್ದೀವಿ. ಮಾರುತಿ ಸುಜುಕಿ ಇಕೋ ನೋಡ್ತಿದ್ದೀವಿ. ಸರ್ ಇದು ಇಕೋ ಯಾವ ಮಾಡಲ್ ಸರ್? 2018 ಮಾಡಲ್ ಇಕೋ ಇದು. ಸರ್ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಇದರಲ್ಲಿ ಬರೀ AC ಬರುತ್ತೆ. ಪವರ್ ವಿಂಡೋ ಆಗಲಿ, ಪವರ್ ಸ್ಟೇರಿಂಗ್ ಬರಲ್ಲ ಇಕೋದಲ್ಲಿ. ಇದಕ್ಕಿಂತ ಪ್ರೀವಿಯಸ್ ಮಾಡಲ್ ಒಂದು ಬಂದಿತ್ತು, ಅದು ವರ್ಷ ಅಂತ ಹೇಳಿ, ಅದಕ್ಕೆ ಬರ್ತಿತ್ತಲ್ಲ. ಪವರ್ ಸ್ಟೇರಿಂಗ್ ಈ ವ್ಯಾನ್ಗೂ ಬರಲ್ಲ, ಈಕೋಗೂ ಬರಲ್ಲ. ವ್ಯಾನ್ಗೂ ಬರಲ್ಲ, ಈಕೋ ಬರಲ್ಲ. ವರ್ಷ ಅಂತ ಒಂದಿತ್ತಲ್ಲ. ವರ್ಷ ಅಂತ. ಸೊ ಅದು ಹೌದು, ಅದರಲ್ಲಿ ಪವರ್ ಸ್ಟೇರಿಂಗ್ ಇತ್ತು. ಸೊ ಈಕೋ ಬಂದು ಮಲ್ಟಿಪರ್ಪಸ್ ವೆಹಿಕಲ್. ಇದು ಬಿಸ್ನೆಸ್ಗಾಗಿರ್ಬೋದು, ಫ್ಯಾಮಿಲಿಗಾಗಿರ್ಬೋದು, ಎರಡಕ್ಕೂ ಕೂಡ ಯೂಸ್ ಮಾಡ್ಬೋದು. ಸರ್ ಇದು ಎಷ್ಟು ಓಡಿದೆ ಸರ್ ವೆಹಿಕಲ್ ಇದು? ಇದು 30,000 ಓಡಿದೆ. 30,000 ಡ್ರಿವನ್ನು. ಸರ್ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಸರ್ ಇದು 4,25,000 ನೆಗೋಷಿಯಬಲ್. 4,25,000 ನೆಗೋಷಿಯಬಲ್ ಮಾಡಿಕೊಡ್ತಾರೆ.
ಮುಂದಿನ ಗಾಡಿ ಮತ್ತೊಂದು ಈಕೋ 2011 ಮಾಡಲ್. 2011 ಮಾಡಲ್. ಸರ್ ಓನರ್ ಅಲ್ಲ? ಅದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ವೆಹಿಕಲ್ ಇದು. ಇಂಟೀರಿಯರ್ ಚೆಕ್ ಮಾಡ್ಕೊಬೋದು ನೀವು. ಹಾಂ, ಅದು ಆಗ್ತೀವಿ ಸರ್. ಸೂಪರ್. ನಿಮ್ದ ಅದು ಹೆಂಗೆ? ಸೊ ಗಾಡಿಯ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಕೊಬೋದು ಸರ್. ಇದೆಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಇದು? ಇದು ಅರೌಂಡ್ ಒಂದು 70 ಓಡಿದೆ. 70,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು 285 ನೆಗೋಷಿಯಬಲ್. 2,85,000 ನೆಗೋಷಿಯಬಲ್ ಮಾಡಿಕೊಡ್ತಾರೆ ಸರ್. ಇದಕ್ಕೂ ಏನು ಡಿಫ್ರೆನ್ಸ್ ಸರ್? ಮಾಡಲ್ ಇದು ಬಂದು 2018 ಮಾಡಲ್ ಬರುತ್ತೆ. 2018 ಮಾಡಲ್ ಲೇಟೆಸ್ಟ್ ಮಾಡಲ್ ಇದು. ಲೇಟೆಸ್ಟ್ 2011 ಮಾಡಲ್. 2011 ಮಾಡಲ್. ಸೊ 2011 ಮಾಡಲ್ 2,80,000 ಮಾಡಿಕೊಡ್ತಾರೆ ಸರ್. ಮುಂದಿನ ಗಾಡಿ ಯಾವುದು ಸರ್? ಮುಂದಿಂದು ಸ್ವಿಫ್ಟ್ ಇದೆ, ಡಿಸೈರ್. ಸ್ವಿಫ್ಟ್ ಡಿಸೈರ್ ಇದೆ. ಇಲ್ಲೊಂದು ZXi ವೇರಿಯಂಟು ಸರ್. ಇದು ಯಾವ ಮಾಡಲ್ ಸರ್? ಇದು 2017 ಮಾಡಲ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? 32,000 ಓಡಿದೆ. 32,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ZXi ಪೆಟ್ರೋಲ್ ಬಟನ್ ಸ್ಟಾರ್ಟ್ ಬರುತ್ತೆ. ZXi ಪೆಟ್ರೋಲ್ ಇದು. ಬಟನ್ ಸ್ಟಾರ್ಟ್ ಬರುತ್ತೆ ಇದರಲ್ಲಿ, ನೋಡ್ಬೋದು. ಮಿರರ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಪವರ್ ವಿಂಡೋಸ್ ಆಗಿರ್ಬೋದು, ಪವರ್ ಸ್ಟೀರಿಂಗ್ ಆಗಿರ್ಬೋದು, ಪ್ರತಿಯೊಂದು ಬರುತ್ತೆ ಇದರಲ್ಲಿ. ಲೆದರ್ ಸೀಟ್ ಕವರ್ ಕೂಡ ಹಾಕಿದ್ದಾರೆ. ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ ಸರ್. ಇದು ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಇದು? 52,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಯಾವುದು? ಇದಕ್ಕೆ 725 ನೆಗೋಷಿಯಬಲ್. 7,25,000 ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಸೊ ಮುಂದಿನ ಗಾಡಿ ನೋಡ್ಬೋದು ಸ್ನೇಹಿತರೆ. ನಮ್ಮ ಮುಂದೆ ಒಂದು ಟಾಪ್ ಕ್ಲಾಸ್ ಇನೋವಾ ಇದೆ ಸರ್. ಇನೋವಾ ಯಾವ ಮಾಡಲ್ ಸರ್ ಇದು? ಸರ್ 2015 ಮಾಡಲ್ ಇನೋವಾ. ವೈಟ್ ಕಲರ್ ಇದೆ ಇದು ಸರ್. ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ವಿ ವರ್ಷನ್ ಬರುತ್ತೆ ಇದು. ವಿ ವರ್ಷನ್. ಟಾಪ್ ಎಂಡ್ಗಿಂತ ಒಂದು ವರ್ಷನ್ ಕಮ್ಮಿ ಬರುತ್ತೆ. ಹಾಂ. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಇದು. ಓಕೆ. ಡೀಸೆಲ್ ವೇರಿಯಂಟ್ ಇದು. ಓಕೆ ಸರ್. ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತೀರಾ ಸರ್? ಇದು 14 lakhs ನೆಗೋಷಿಯಬಲ್. 14 lakhs ನೆಗೋಷಿಯಬಲ್. 2015 ಮಾಡಲ್. ಸಿಂಗಲ್ ಓನರ್ ವಿ ವೇರಿಯಂಟ್ ಇದು. ಹೌದು. ಸೊ ಗಾಡಿಯ ಬಾಡಿ ಲೈನ್ ಎಲ್ಲ ನೋಡ್ಕೊಬೋದು ನೀವು. ಹಾಗೆ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಕೊಬೋದು ಸರ್. ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಅಂತ ಹೇಳಿದ್ರಿ? 14 lakhs ನೆಗೋಷಿಯಬಲ್. ಓಕೆ ಸರ್. ಮುಂದಿನ ಗಾಡಿ ಯಾವುದು ಸರ್? ಮುಂದಿನ ಗಾಡಿ ನಮ್ಮದು ಒಂದು ಸ್ಯಾಂಟ್ರೋ ನೋಡ್ತಿದ್ದೀವಿ. 2006 ಮಾಡಲ್ ಇದು. 2006 ಮಾಡಲ್ ಸ್ಯಾಂಟ್ರೋ ಇದು ಸರ್. ಯಾವ ವೇರಿಯಂಟ್ ಇದು? XL ಬರುತ್ತೆ. AC ಪವರ್ ಸ್ಟೀರಿಂಗ್, ಫ್ರಂಟ್ ಟು ಡೋರ್ ಪವರ್ ವಿಂಡೋಸ್ ಬರುತ್ತೆ ಇದು. ಓಕೆ. XL ವೇರಿಯಂಟ್ ಇದು. ಫ್ರಂಟ್ ಟು ಡೋರ್ ಬಂದು ಪವರ್ ವಿಂಡೋಸ್ ಬರುತ್ತೆ ಹಾಗೂ ಪವರ್ ಸ್ಟೀರಿಂಗ್ ಬರುತ್ತೆ. AC ಎಲ್ಲ ಬರುತ್ತೆ. AC ಎಲ್ಲ ಬರುತ್ತೆ. ಸೊ ಇಂಟೀರಿಯರ್ ಚೆಕ್ ಮಾಡ್ಕೋಬೋದು ನೀವು. ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ. ಸರ್ ಇದು ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಇದು? ಇದು 88 ಓಡಿದೆ. 88,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಕೊಬೋದು ಸರ್. ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಇದು 185 ನೆಗೋಷಿಯಬಲ್. 1,85,000 ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಮುಂದೆ ಇದು 2010 ಆಲ್ಟೋ. ಮುಂದಿನ ಗಾಡಿ 2010 ಆಲ್ಟೋ ನೋಡ್ತಿದ್ದೀವಿ ಸರ್. ಇದು ಯಾವ ವೇರಿಯಂಟ್ ಸರ್ ಇದು? ಸರ್ LXi ಬರುತ್ತೆ. AC ಪವರ್ ಸ್ಟೀರಿಂಗ್ ಬರುತ್ತೆ. LXi ವೇರಿಯಂಟ್ ಇದು. AC ಪವರ್ ಸ್ಟೀರಿಂಗ್ ಬರುತ್ತೆ. ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು ನೀವು. ಸರ್ ಇದು ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಇದು? ಇದು 56,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓನರ್ ಪಾಯಿಂಟ್ ಆಫ್ ವ್ಯೂ? ಸೆಕೆಂಡ್ ಓನರ್ ವೆಹಿಕಲ್ ಇದು ಸರ್. ಎಷ್ಟು ಕೊಟ್ಟು ಮಾಡ್ತೀರಾ ಸರ್ ಇದಕ್ಕೆ? 2,30,000 ನೆಗೋಷಿಯಬಲ್. 2,30,000 ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಸೊ I10 ನೋಡ್ಬೋದು. ಸರ್ I10 ಯಾವ ಮಾಡಲ್ ಸರ್ ಇದು? 2008.
2008 ಮಾಡಲ್ i10 ಇದು. ಸರ್ ಏನೇನು ಬರುತ್ತೆ ಸರ್ ಫೀಚರ್ಸ್? ಸರ್ ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಇದರಲ್ಲೂ ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಲೆದರ್ ಸೀಟ್ ಕವರ್ ಹಾಕಿದ್ದಾರೆ ನೋಡ್ಬೋದು. ಗಾಡಿಯ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು ನೀವು. ಸೊ 68,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತೀರಾ ಸರ್? 2,60,000 i10. ಸೊ ಗಾಡಿಯ ಬಾಡಿನ ನೋಡ್ಬೋದು ನೀವು. ಸರ್ ಇದು ಯಾವ ಮಾಡಲ್ ಅಂತ ಹೇಳಿದ್ರೆ 2008 ಮಾಡಲ್ ಅಲ್ವಾ ಇದು? ಹೌದು, 2008 ಮಾಡಲ್, 2,60,000ಗೆ i10. ಓಕೆ ಸರ್, ಮುಂದಿನ ಗಾಡಿ ನೋಡೋಣ ಸರ್. ಡೀಸೆಲ್. ಮುಂದಿನ ಗಾಡಿ ಒಂದು ರೆಡ್ ಕಲರ್, ಚೆರಿ ಕಲರ್ ನೋಡ್ಬೋದು ನೀವು. ಸ್ವಿಫ್ಟು, ಲೇಟೆಸ್ಟ್ ಮಾಡಲ್ ಸ್ವಿಫ್ಟ್ ಇದು. ಸರ್ ಇದು ಯಾವ ಮಾಡಲ್ ಸರ್ ಇದು? 2018 ಮಾಡಲ್ ಇದು. ನೋಡ್ಬೋದು ಗಾಡಿ ಅಂತೂ ಪ್ರೀಮಿಯಂ ಕಂಡೀಷನಲ್ಲಿದೆ. ಸರ್ ಇದು ಎಷ್ಟು ಓನರ್ ಸರ್ ಇದು? ಸೆಕೆಂಡ್ ಓನರ್ ವೆಹಿಕಲ್ ಇದು. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ? 41,000 ಕಿಲೋಮೀಟರ್ ಡ್ರಿವನ್ ಆಗಿದೆ ನೋಡ್ಬೋದು. ಡೀಸೆಲ್ ವೇರಿಯಂಟ್, ಬಟನ್ ಸ್ಟಾರ್ಟ್ ಬರುತ್ತೆ ಇದರಲ್ಲಿ. ಆಪ್ಷನಲ್ ವೆಹಿಕಲ್ ಇದು. ಆ್ಯಂಡ್ ಮಿರರ್ ಕಂಟ್ರೋಲ್ ಆಗಿರ್ಬೋದು, ಪವರ್ ಕಂಟ್ರೋಲ್ಸ್ ಆಗಿರ್ಬೋದು, ಎಲ್ಲ ಇದೆ ಇದರಲ್ಲಿ. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? 7,75,000. 7,75,000 ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಡೀಸೆಲ್ ವೆಹಿಕಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್. ಸರ್ ಇನ್ಶೂರೆನ್ಸ್ ಎಲ್ಲ ಹೇಗೆ ಸರ್ ಇದು? ರನ್ನಿಂಗ್ ಇದೆ. ಸೊ ಲೆಸ್ ಡ್ರಿವನ್ ಆಗಿರೋದ್ರಿಂದ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸರ್ ಇದು ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂತ ಹೇಳಿದ್ರಿ? 41,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಎಸ್, ಮುಂದಿನ ಗಾಡಿ ಮತ್ತೊಂದು i10 ನೋಡ್ಬೋದು. i10 ನೋಡ್ತಿರೋರಿಗೆ ಆಲ್ಮೋಸ್ಟ್ ಒಳ್ಳೆ ಆಪ್ಷನ್ ಇದೆ ಅಂತ ಹೇಳ್ಬೋದು. 2008 ಆಸ್ತಾ ನೋಡ್ತಿದ್ದೀವಿ ನಮ್ಮ ಮುಂದೆ. ನಿಮಗೆ ಇದರಲ್ಲಿ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಓಕೆ ಸರ್. ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ. 73,000 ಓಡಿದೆ. 73,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಇದು. ಕಾರ್ನ ಬಾಡಿ ಲೈನ್ ಎಲ್ಲ ನೋಡ್ಬೋದು ನೀವು. ಸೊ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಕೊಳ್ಳಿ. ಸರ್ ಇದು ಎಷ್ಟು ಓನರ್ ಅಂತ ಹೇಳಿದ್ರಿ? ಸೆಕೆಂಡ್ ಓನರ್ ವೆಹಿಕಲ್ ಇದು. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತೀರಾ ಸರ್? 280 ನೆಗೋಷಿಯಬಲ್. 2,80,000 ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಇದರಲ್ಲಿ ಏರ್ ಬ್ಯಾಗ್ ಆಗಿರ್ಬೋದು, ಪವರ್ ವಿಂಡೋಸ್ ಆಗಿರ್ಬೋದು, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಇದರಲ್ಲಿ. ಓಕೆ ಸರ್, ಮುಂದಿನ ಗಾಡಿ ಇನೋವಾ 2009 ಮಾಡಲ್ ಇನೋವಾ ನೋಡ್ತಿದ್ವಿ ನಮ್ಮ ಮುಂದೆ. ಸರ್ ಇದು ಎಷ್ಟು ಓನರ್ ಸರ್ ಇದು? ಸರ್ ಇದು ಸೆಕೆಂಡ್ ಓನರ್. ಇದು ವಿ ವರ್ಷನ್ ಬರುತ್ತೆ. ಇದು ಸೆಕೆಂಡ್ ಓನರ್ ವೆಹಿಕಲ್ ಇದು, ವಿ ವರ್ಷನ್. ಸೊ ಗಾಡಿಯ ಇಂಟೀರಿಯರ್ ನೋಡ್ಬೋದು ನೀವು. ಸೊ ಟಾಪ್ ಕ್ಲಾಸ್ ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಚೆನ್ನಾಗಿ ಮೇಂಟೈನ್ ಆಗಿದೆ ಗಾಡಿ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಟಚ್ ಪ್ಯಾನಲ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ. ಸೊ ಟೈರ್ ಕಂಡೀಷನ್ ಇನ್ನೂ ಚೆನ್ನಾಗಿದೆ. ಸರ್ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಟಾಪ್ ಎಂಡ್ ಬರುತ್ತೆ. ಇದು ಟಾಪ್ ಎಂಡ್ ಆಗಿರೋದ್ರಿಂದ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಇದರಲ್ಲಿ. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? 6.5 ನೆಗೋಷಿಯಬಲ್. 6,50,000 ನೆಗೋಷಿಯಬಲ್. ಸೊ ಮತ್ತೊಂದು ಇನೋವಾ ಇದೆ. ಸೊ ಮತ್ತೊಂದು ಇನೋವಾ ನೋಡ್ತಿದ್ದೀವಿ, ಮ್ಯಾಗೆಲ್ಲ ಹಾಕಿದ್ದಾರೆ ಇದಕ್ಕೆ. ಸರ್ ಇದು ಯಾವ ಮಾಡಲ್ ಸರ್ ಇದು? 2007 ಮಾಡಲ್. ರೀಪೇಂಟೆಡ್ ವೆಹಿಕಲ್ ಅಲ್ಲ ಇದು? ಹೌದು, ರೀಪೇಂಟೆಡ್ ವೆಹಿಕಲ್. ಸೊ ರೀಪೇಂಟೆಡ್ ವೆಹಿಕಲ್ ಇದು. ಸೊ ಬ್ಲ್ಯಾಕ್ ಕಲರ್ ರೀಪೇಂಟ್ ಆಗಿದೆ. ಸರ್ ಇದು 2007 ಮಾಡಲ್ ಇನೋವಾ ಇದು. ಸರ್ ಯಾವ ವೇರಿಯಂಟ್ ಇದು? ಸರ್ G ವೇರಿಯಂಟ್ ಬರುತ್ತೆ. ಇದು G ವೇರಿಯಂಟು. ಓಕೆ. ಸೊ ಇಂಟೀರಿಯರ್ ನೋಡ್ಬೋದು, ಈ ಥರ ಕಾಣುತ್ತೆ ನಿಮಗೆ ಇಂಟೀರಿಯರು.
ಸರ್ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಬರುತ್ತೆ, ಏರ್ ಬ್ಯಾಗ್ ಎಲ್ಲ ಬರಲ್ಲ ಇದರಲ್ಲಿ. ಏರ್ ಬ್ಯಾಗ್ ಎಲ್ಲ ಬರಲ್ಲ, ಬೇಸಿಕ್ ವೇರಿಯಂಟ್. ಬೇಸಿಕ್ ವೇರಿಯಂಟ್. ಸೊ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು ನೀವು. ಮ್ಯಾಕ್ ಕೂಡ ಅವೈಲೇಬಲ್ ಇದೆ ಈ ಗಾಡೀಲಿ. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಇದು 390 ನೆಗೋಷಿಯಬಲ್. 3,90,000 ನೆಗೋಷಿಯಬಲ್. ಸೊ ಗಾಡಿ ಎಷ್ಟು ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್? ಇದು 1,30,000 ಓಡಿದೆ. ಸೊ 1,30,000 ಡ್ರಿವನ್ ಆಗಿದೆ ವೆಹಿಕಲ್ ಇದು. ಐ ರಿಪೀಟ್, ಈ ಗಾಡಿಯ ಬೆಲೆ ಎಷ್ಟು ಅಂತ ಹೇಳಿರಿ ಸರ್? ಇದು 3,90,000. 3,90,000 ಒಂದು ಒಳ್ಳೆ ಡೀಲ್ ಅಂತ ಹೇಳ್ಬೋದು. ಸೊ ಗಾಡಿಯ ಬಾಡಿ ಲೈನ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸರ್ ಇದು ರೀಪೇಂಟ್ ಆಗಿರೋ ಕಾರಣ? ಸರ್ ಅವರು ಆಕ್ಚುಲಿ ಇದು ಸಿಲ್ವರ್ ವೆಹಿಕಲ್ ಇದ್ದಿದ್ದು, ಅವರೇನೋ ಬ್ಲಾಕ್ ಮಾಡ್ಕೊಳ್ಳೋಣ ಅಂತ ಬ್ಲಾಕ್ ಕಲರ್ ಮಾಡ್ಕೊಂಡಿದ್ದಾರೆ. ಆಕ್ಸಿಡೆಂಟ್ ಆ ಥರ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಮುಂದೆ ಒಂದು ವ್ಯಾಗನರ್ ನೋಡ್ತಿದ್ದೀವಿ. ವ್ಯಾಗನರ್ ರೆಡ್ ಕಲರ್ ವ್ಯಾಗನರ್ ಇದೆ ಇದು. 2007 ಮಾಡಲು. 2007 ಮಾಡಲ್ ಅವ್ರಿಗೆ. ಸೆಕೆಂಡ್ ಓನರು. LXi ಬರುತ್ತೆ ಇದು. LXi ವೇರಿಯಂಟ್ ಇದು, ಪೆಟ್ರೋಲ್ ವೇರಿಯಂಟು. ಹೌದು ಸರ್. ಇದರಲ್ಲಿ ಏನೇನು ಫೀಚರ್ಸ್ ಬರ್ತಿದೆ ಸರ್? ಸರ್ AC ಪವರ್ ಸ್ಟೇರಿಂಗ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಬರುತ್ತೆ. ವಿಂಡೋಸ್ ಬರಲ್ಲ ಇದಕ್ಕೆ. ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು ನೀವು. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಇದು? ಇದು 73,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸರ್ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಇದಕ್ಕೆ? ಸರ್ ಇದು 185 ನೆಗೋಷಿಯಬಲ್. 1,85,000 ನೆಗೋಷಿಯಬಲ್. 2017 ಮಾಡಲ್ ಆಲ್ಟೋ K10 ಇದೆ ಸರ್. ಈ ಗಾಡಿಯ ಫೀಚರ್ಸ್ ಹೇಳ್ತೀರಾ? ಸರ್ ಟಾಪ್ ಎಂಡ್ ಬರುತ್ತೆ ಇದು. ಟಾಪ್ ಎಂಡ್ ಮಾಡಲ್ ಇದು. VXi ಬರುತ್ತೆ. ಆಟೋ ಟ್ರಾನ್ಸ್ಮಿಷನ್ ಬರುತ್ತೆ ಇದು. ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. ಚೆಕ್ ಮಾಡ್ಬೋದು ನೀವು. ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್. ಒಂದು ಸೋನಿದು ಟಚ್ ಪ್ಯಾನಲ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ, ನೋಡ್ಬೋದು. VXi ವೇರಿಯಂಟ್. 17,000 ಕಿಲೋಮೀಟರ್ ಡ್ರೈವ್. 17,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಇದು. ಸೊ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು. ಸರ್ ಇದರ ಬೆಲೆ? ಸರ್ ಇದು 410 ನೆಗೋಷಿಯಬಲ್. 410. 4,10,000 ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಮತ್ತೊಂದು ರೆಡ್ ಕಲರ್ ಸ್ವಿಫ್ಟ್ ನೋಡ್ತಿದ್ದೀವಿ. ZXi ಪೆಟ್ರೋಲ್ ವೇರಿಯಂಟ್. ಸ್ವಿಫ್ಟ್ ಸರ್, ಸ್ವಿಫ್ಟ್ನ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು 2006 ZXi ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಇದು. ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್ ಇದು. ಸೊ ಗಾಡಿಯ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು, ನೀಟಾಗಿದೆ. ಸರ್ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಫೀಚರ್ಸ್ ಟಾಪ್ ಎಂಡ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಇದರಲ್ಲಿ. ಟಾಪ್ ಎಂಡ್ ಆಗಿರೋದ್ರಿಂದ ಏರ್ ಬ್ಯಾಗ್ ಆಗಿರ್ಬೋದು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಪ್ರತಿಯೊಂದು ಬರುತ್ತೆ ಇದರಲ್ಲಿ. ಟೈರ್ ಕಂಡೀಷನ್ ನೋಡ್ಕೊಬೋದು ನೀವು. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು 285 ನೆಗೋಷಿಯಬಲ್. 2,85,000 ನೆಗೋಷಿಯಬಲ್. ಸೊ ಸ್ವಿಫ್ಟ್ ಆಗಿರ್ಬೋದು, i10 ಆಗಿರ್ಬೋದು, ಜೆನ್ ಆಗಿರ್ಬೋದು, ಇನೋವಾ ಆಗಿರ್ಬೋದು, ಎಲ್ಲ ಗಾಡಿಗಳ್ದು ಒಳ್ಳೆ ಆಪ್ಷನ್ ಇದೆ ಅಂತ ಹೇಳ್ಬೋದು. ಈ ಗಾಡಿ ನೋಡ್ತಿರೋರಿಗೆ ಒಂದೇ ಗಾಡಿ ನೋಡಿ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಬ್ವಿಯಸ್ಲಿ. ಸೊ ಅದಕ್ಕೋಸ್ಕರ ನಿಮ್ಗೆ ಒಳ್ಳೆ ಆಪ್ಷನ್ ಇರೋದ್ರಿಂದ ನೀವು ಬಂದು ಚೆಕ್ ಮಾಡ್ಬೋದು. ಒಂದಲ್ಲ ಒಂದು ಗಾಡಿ ನಿಮಗೆ ಇಷ್ಟ ಆಗ್ಬೋದು. ಹೌದು. ಸೊ ಆದ್ದರಿಂದ ಒಳ್ಳೆ ಆಪ್ಷನ್ ಇರೋದ್ರಿಂದ ಇಲ್ಲಿಗೆ ಆರಾಮಾಗಿ ವಿಸಿಟ್ ಮಾಡ್ಬೋದು ನೀವು. ಪ್ರೈಸಸ್ ಆದಷ್ಟು ನೆಗೋಷಿಯಬಲ್ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬೈ ಬೈ.